ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಬಿಎಸ್ವೈ ವಿರೋಧಿಗಳ ಸಮಾಗಮ ಆಗಿದೆ. ಗುರುವಿನ ವಿರೋಧಿಗಳನ್ನ ಭೇಟಿಯಾದ ರೇಣುಕಾಚಾರ್ಯ ವಿಧಾನಸಭೆ ವಿರೋಧ ಪಕ್ಷದ ಮೊಗಸಾಲೆಯಲ್ಲಿ ಈ ಭೇಟಿ ಒಂದು ಸಂಭವಿಸಿದೆ. ಅನಿರೀಕ್ಷಿತನೋ ಆಕಸ್ಮಿಕನೋ ಗೊತ್ತಿಲ್ಲ. ಒಂದು ನಿಯೋಗ ಪರಸ್ಪರ ಭೇಟಿ ಮಾಡಿಕೊಂಡಿದೆ. ಆ ಭೇಟಿಯಲ್ಲಿ ಆಶ್ಚರ್ಯ ಇರೋದು ಏನು ಅಂದ್ರೆ, ಒಬ್ಬರು ಮುಖ ಕಂಡು ಒಬ್ಬರಿಗೆ ಆಗದಲೇ ಇದ್ದಂತಹ ನಾಯಕರೇ ಪರಸ್ಪರ ಕೈ ಕುಲುಕೊಂಡು ಮಿಟ್ಟಾಗಿರೋದು. ಇದು ನಿಜಕ್ಕೂ ಕೂಡ ನೋಡುಗರನ್ನ ಒಂದು ತರಹದಲ್ಲಿ ಆಶ್ಚರ್ಯಕ್ಕೆ ದೂಡಿದೆ. ಪುತ್ರನ ನಿಶ್ಚಿತಾರ್ಥಕ್ಕೆ ಬರುವಂತೆ ಎಲ್ಲರಿಗೂ ಆಹ್ವಾನ ಕೊಡಲಾಯಿತು. ಜಾರಕಿಹೊಳಿಗೆ ರೇಣುಕಾಚಾರ್ಯ ಭೇಟಿ ಮಾಡಿದ್ದು ಪುತ್ರನ ನಿಶ್ಚಿತಾರ್ಥಕ್ಕೆ ಬರುವಂತೆ ಎಲ್ಲರಿಗೂ ಆಹ್ವಾನವನ್ನು ಕೊಡಲಾಯಿತು. ತಪ್ಪದೆ ಬರುವುದಾಗಿ ಹೇಳಿದ ಬಿಜೆಪಿ ರೆಬಲ್ ಲೀಡರ್ಸ್ ಮೊಗಸಾಲೆಯಲ್ಲಿ, ವಿಧಾನಸೌಧದ ಮೊಗಸಾಲೆಯಲ್ಲಿ ಅಲ್ಲಿ ಈ ನಾಯಕರ ಸಮಾಗಮ ಆಗುತ್ತೆ. ನಿಶ್ಚಿತಾರ್ಥ ಪತ್ರಿಕೆ ನೀಡೋ ಮೂಲಕ ಆಹ್ವಾನಿಸಿದ ಮಾಜಿ ಶಾಸಕ ರೇಣುಕಾಚಾರ್ಯ ಕಳೆದ ಬಾರಿ ಸೋತವರು. ವಿಧಾನಸಭೆ ವಿರೋಧ ಪಕ್ಷದ ಮೊಗಸಾಲೆಯಲ್ಲಿ ಆಹ್ವಾನಿಸಿದ ರೇಣುಕಾಚಾರ್ಯ ತಪ್ಪದೆ ಮಗ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಬರುವ ಆಹ್ವಾನ ಪತ್ರಿಕೆಯನ್ನು ರೇಣುಕಾಚಾರ್ಯ ಕೊಟ್ಟರು. ಸೈದ್ಧಾಂತಿಕವಾಗಿ ವಿಚಾರಧಾರೆಗಳನ್ನ ಮುಂದಿಟ್ಕೊಂಡು ಹೇಳೋದಾದ್ರೆ ಇಬ್ಬರಿಗೂ ಆಗೋದಿಲ್ಲ. ಈ ನಿಷ್ಠೂರತೆಗಳು ಆಹ್ವಾನಿಸೋದಕ್ಕೆ ಯಾವ ಅಡೆತಡೆಗಳನ್ನು ಕೂಡ ತರಲಿಲ್ಲ ಅಂತ. ಆ ನಾಯಕನನ್ನು ಆಹ್ವಾನ ಮಾಡೋದಕ್ಕೆ ಅವರ ವೈಚಾರಿಕತೆಯನ್ನು, ಸೈದ್ಧಾಂತಿಕ ನಿಲುವುಗಳು, ಸಿದ್ಧಾಂತಗಳು ಇವ್ಯಾವ ಪ್ರಶ್ನೆ ಆಗಲಿಲ್ಲ. ಅವರನ್ನು ಅತ್ಯಂತ ಗೌರವಯುತವಾಗಿ ವಿಧಾನಸೌಧದ ಮೊಗಸಾಲೆಯಲ್ಲಿ ಕೂತಂತಹ ನಾಯಕನನ್ನ MP ರೇಣುಕಾಚಾರ್ಯ ಅಧಿಕೃತವಾಗಿ ಆಹ್ವಾನಿಸಿದ್ರು. ಆ ಒಂದು ದೃಶ್ಯವೂ ಕೂಡ ಅಲ್ಲಿ ನೆರೆದಿದ್ದಂತಹ ವ್ಯಕ್ತಿಗಳನ್ನು ಕೂಡ ಆಶ್ಚರ್ಯಕ್ಕೆ ದೂಡಿದಂತಹದ್ದು. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಆ ಭೇಟಿಯೂ ಕೂಡ ಸಖತ್ ವೈರಲ್ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.